Hello, my dear students. Let us continue our discussion on the chapter External Reconstruction. This is video number 3. In the beginning, let us recall what we were studying in the previous class. We have solved a problem on the computation of purchase consideration. ಈ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ನಲ್ಲೂ ಕೂಡ ಪರ್ಚೇಸ್ ಕನ್ಸಿಡರೇಷನ್ ನ ಲೆಕ್ಕಾಚಾರ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಈ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ನಲ್ಲಿ ಏನು ಒಂದು ಕಂಪನಿ ರೀಕನ್ಸ್ಟ್ರಕ್ಟ್ ಮಾಡಿಕೊಳ್ಳೋದಕ್ಕೆ ಬಯಸ್ತಾ ಉಂಟು, ಅದು ಒಂದು ಹೊಸ ಕಂಪನಿಯನ್ನು ಹುಟ್ಟುಹಾಕುತ್ತೆ. ಈ ಹೊಸ ಕಂಪನಿ ರೀಕನ್ಸ್ಟ್ರಕ್ಟ್ ಮಾಡುವಂತಹ ಕಂಪನಿಯ ಬಿಸಿನೆಸ್ ಅನ್ನು ಕೊಂಡು ಹೋಗುತ್ತೆ. As it takes over the business of the company which is going to get itself reconstructed, it is required to make the payment in the form of purchase consideration. ಹಾಗಾಗಿ ನಾವು ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಲೆಕ್ಕಾಚಾರ ಮಾಡಿದ್ವಿ. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದಾದ್ರೆ, we are going to solve an external reconstruction related problem wherein we are going to prepare the accounts, the necessary accounts that the transferring company is going to prepare. We are going to study that. Along with that, we are going to even prepare a opening balance sheet. ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನು ಕೂಡ ನಾವು ಪ್ರಿಪೇರ್ ಮಾಡಲಿಕ್ಕೆ ಇದ್ದೇವೆ. ಯಾವ ಕಂಪನಿಯ ಪುಸ್ತಕದಲ್ಲಿ? ದ ನ್ಯೂ ಕಂಪನಿ ವಿಚ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್. ಆ ಕಂಪನಿಯ ಪುಸ್ತಕದಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ ಅಲಾಂಗ್ ವಿತ್ ದ ಓಪನಿಂಗ್ ಜರ್ನಲ್ ಎಂಟ್ರೀಸ್. ಸರಿಯಲ್ಲ? ಹಾಗಾದ್ರೆ ಬಿಗಿನಿಂಗ್ ನಲ್ಲಿ ನಾವು ಲೆಕ್ಕವನ್ನು ಓದೋಣ. The balance sheet of A Limited as on March 31, 2021 was as follows. Share capital 1 lakh equity shares of rupees 10 each, 10 lakh, 14% debentures 4 lakh, creditors 20,000, bills payable 20,000. When you observe this balance sheet, I can say that there are three outside liabilities. One being 14% debentures, the other two are creditors and bills payable. Similarly, we have to even consider the assets. When you observe the assets, we have land, machinery, tools, stock, cash. We have profit and loss account as well. So, leaving profit and loss account, other accounts which are there onto the assets are all realizable. ಎಲ್ಲವೂ ಕೂಡ ರಿಯಲೈಸಬಲ್ ಐಟಮ್ಗಳು, ರಿಯಲೈಸಬಲ್ ಅಸೆಟ್ಸ್ಗಳಾಗಿವೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾತ್ರ ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟ ಲಾಸ್ ಬ್ಯಾಲೆನ್ಸ್ ಅದು ಅವರಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಹಾಗಾದ್ರೆ ಇಡೀ ಬ್ಯಾಲೆನ್ಸ್ ಶೀಟ್ ನಲ್ಲಿ ಎರಡು ಅಕೌಂಟ್ಗಳು ನೇರವಾಗಿ ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟದ್ದು. ಒಂದು ಶೇರ್ ಕ್ಯಾಪಿಟಲ್ ಲಯಬಿಲಿಟೀಸ್ ನಲ್ಲಿರುವಂತದ್ದು, ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ 1 ಲಕ್ಷ ಏನಿದೆ ಅದು ಅಸೆಟ್ ಸೈಡ್ ನಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ಶೇರ್ ಹೋಲ್ಡರ್ಗಳಿಗೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಅನ್ನು ನಾವು ಗಮನಿಸ್ತಾ ಬರೋಣ. It was decided to reconstruct the company, and for this purpose a new company AB Limited was formed to take over the assets and liabilities of A Limited on the following terms. A Limited ನ ಅಸೆಟ್ಸ್ ಅನ್ನು ಲಯಬಿಲಿಟೀಸ್ ಅನ್ನು ಕೊಂಡು ಹೋಗೋದಕ್ಕೆ ಒಂದು ಹೊಸ ಕಂಪನಿ AB Limited ಫಾರ್ಮೇಷನ್ ಆಗುತ್ತೆ. ಯಾವ ಉದ್ದೇಶಕ್ಕಾಗಿ? ಮೂಲ ಉದ್ದೇಶ ಎ ಕಂಪನಿಯನ್ನು ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೋಸ್ಕರ. ದ ಟರ್ಮ್ಸ್ ಆಫ್ ರೀಕನ್ಸ್ಟ್ರಕ್ಷನ್ ಹೇಗಿದೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡ್ತಾ ಬರೋಣ. ದ ಡಿಬೆಂಚರ್ ಹೋಲ್ಡರ್ಸ್ ಆಫ್ ಎ ಲಿಮಿಟೆಡ್ ಆರ್ ಟು ಬಿ ರಿಡೀಮ್ಡ್ ಬೈ ದ ಇಶ್ಯೂ ಆಫ್ ಸಫಿಷಿಯಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇನ್ ಎ ಬಿ ಲಿಮಿಟೆಡ್. ಏನು ಡಿಬೆಂಚರ್ ಹೋಲ್ಡರ್ಸ್ ಇದ್ದಾರೆ ಎ ಬಿ ಲಿಮಿಟೆಡ್ ನಲ್ಲಿ, ಡಿಬೆಂಚರ್ ಹೋಲ್ಡರ್ಸ್ ಏನಿದ್ದಾರೆ 4 ಲಕ್ಷದ್ದು ಏನು ಡಿಬೆಂಚರ್ ಮೊತ್ತ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಫಿಷಿಯಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇನ್ ಎ ಬಿ ಲಿಮಿಟೆಡ್ ಇಶ್ಯೂ ಆಗುತ್ತೆ. ಅವರಿಗೆ ಸಫಿಷಿಯಂಟ್ ನಂಬರ್ ನಲ್ಲಿ ಈಕ್ವಿಟಿ ಶೇರ್ಸ್ ಇಶ್ಯೂ ಆಗುತ್ತೆ. ಅಂದ್ರೆ 4 ಲಕ್ಷಕ್ಕೆ 4 ಲಕ್ಷ ಬೆಲೆ ಬಾಳುವ ಈಕ್ವಿಟಿ ಶೇರ್ಸ್ ಇಶ್ಯೂ ಆಗುತ್ತೆ. ನೌ ದ ಕ್ವೆಶ್ಚನ್ ಅರೈಸಸ್, ಇದು ಪರ್ಚೇಸ್ ಕನ್ಸಿಡರೇಷನ್ ಭಾಗ ಆಗಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ ಏನು? ಶೇರ್ ಹೋಲ್ಡರ್ಗಳಿಗೆ ಪೇಮೆಂಟ್ ಮಾಡಿದ್ದು ಮಾತ್ರ, ಡಿಬೆಂಚರ್ ಹೋಲ್ಡರ್ಗಳಿಗೆ ಪೇಮೆಂಟ್ ಮಾಡಿದ್ದು ಬರೋದಿಲ್ಲ. ಹಾಗಾದ್ರೆ ಇದು ಪರ್ಚೇಸ್ ಕನ್ಸಿಡರೇಷನ್ ಭಾಗವಾಗಿ ಬರೋದಿಲ್ಲ. ಇದಕ್ಕೆ ನಾವು ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ, ಡಿಬೆಂಚರ್ಸ್ ಅನ್ನು ಎ ಲಿಮಿಟೆಡ್ ನ ಡಿಬೆಂಚರ್ಸ್ ಅನ್ನು ಎ ಬಿ ಲಿಮಿಟೆಡ್ ಕೊಂಡು ಹೋಗ್ತದೆ, ಕೊಂಡು ಹೋಗಿ ಅವರ ಪುಸ್ತಕದಲ್ಲಿ ಅದು ರಿಡೀಮ್ ಮಾಡ್ತದೆ ಅಂತ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಸರಿತಾನೆ? ಹಾಗಾದ್ರೆ ಎರಡನೇ ಟರ್ಮ್ ಅನ್ನು ಗಮನಿಸೋಣ.
The shareholders of A Limited are to receive 2 equity shares of rupees 10 each in AB Limited for every 5 shares held by them. ಪ್ರತಿ 5 ಷೇರು ಏನು ಅವರು ಹೊಂದಿದ್ದಾರೆ, ಪ್ರತಿ 5 ಷೇರುಗಳಿಗೆ 2 ಈಕ್ವಿಟಿ ಶೇರ್ಸ್ ಎ ಬಿ ಲಿಮಿಟೆಡ್ ಇದ್ದು ಇಶ್ಯೂ ಆಗ್ತದೆ, 10 ರೂಪಾಯಿ ಬೆಲೆ ಬಾಳುವಂಥದ್ದು. ಅಂದ್ರೆ ಇದು ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟದ್ದು. ಇದು ಬರ್ತದೆ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ. ಎಸ್, ಇದು ಬರ್ತದೆ ಪರ್ಚೇಸ್ ಕನ್ಸಿಡರೇಷನ್ ಲೆಕ್ಕಾಚಾರದಲ್ಲಿ. ಮೂರನೇದು ಗಮನಿಸುವಾಗ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಬೈ ಎ ಬಿ ಲಿಮಿಟೆಡ್ ಅಮೌಂಟೆಡ್ ಟು ₹5,000. ಇಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಯಾವ ಕಂಪನಿಗೆ ಆಗ್ತಾ ಉಂಟು? ಎ ಲಿಮಿಟೆಡ್ಗೆ ಆಗ್ತಾ ಉಂಟು. ಬಿಕಾಸ್ ಎ ಲಿಮಿಟೆಡ್ ಲಿಕ್ವಿಡೇಷನ್ ಆಗ್ತಾ ಉಂಟು, ಕ್ಲೋಸ್ ಆಗ್ತಾ ಉಂಟು. ಆ ಕಂಪನಿಯ ಖರ್ಚನ್ನು ಎ ಬಿ ಲಿಮಿಟೆಡ್ ಕೊಡ್ತಾ ಉಂಟು 5,000. ಸರಿಯಲ್ಲ? ಅದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ ಮತ್ತೆ ಹೇಳ್ತೇನೆ ನಾನು. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಶೇರ್ ಹೋಲ್ಡರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎ ಲಿಮಿಟೆಡ್ ಅಂಡ್ ಶೋ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ಬಿ ಲಿಮಿಟೆಡ್. ಮಾಡೋಣ. ಫಸ್ಟ್ ಒನ್ ನಾವೇನು ಮಾಡಬೇಕು? ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಲೆಕ್ಕಾಚಾರ ಮಾಡಬೇಕು. ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಲೆಕ್ಕಾಚಾರ ಮಾಡಬೇಕು ಅಂತಾದ್ರೆ ನಮ್ಮ ಸಿಲೆಬಸ್ ನ ಪ್ರಕಾರ 2 ಮೆಥಡ್, ಹೌದಲ್ಲ? ನೆಟ್ ಅಸೆಟ್ಸ್ ಮೆಥಡ್ ಮತ್ತು ನೆಟ್ ಪೇಮೆಂಟ್ ಮೆಥಡ್. ಈ ಲೆಕ್ಕದಲ್ಲಿ ನಾವು ಯಾವ ಮೆಥಡ್ ಅನ್ನು ಫಾಲೋ ಮಾಡಬೇಕು? ನೆಟ್ ಪೇಮೆಂಟ್ ಮೆಥಡ್. ಯಾಕೆ? ಫುಲ್ ಪೇಮೆಂಟ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ. ಸರಿಯಲ್ಲ? ಈಕ್ವಿಟಿ ಶೇರ್ ಹೋಲ್ಡರ್ಗೆ ಏನು ಪೇಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಹೀಗೆ ಕೊಡ್ತಾರೆ, ಬ್ಯಾಲೆನ್ಸ್ ಹಾಗೆ ಕೊಡ್ತಾರೆ ಅಂತ ಹೇಳಲಿಲ್ಲ. ಏನು ಕೊಡ್ತಾ ಇದ್ದಾರೆ ಅದನ್ನು ಪೂರ್ಣವಾಗಿ ಹೇಳಿಬಿಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ಪ್ರತಿ 5 ಈಕ್ವಿಟಿ ಶೇರ್ಗೆ ಎ ಬಿ ಲಿಮಿಟೆಡ್ ನ 2 ಈಕ್ವಿಟಿ ಶೇರ್ ಇಶ್ಯೂ ಆಗ್ತದೆ. ಪ್ರತಿ 5 ಈಕ್ವಿಟಿ ಶೇರ್ಗೆ 2 ಈಕ್ವಿಟಿ ಶೇರ್ ಇಶ್ಯೂ ಆಗ್ತದೆ ಅಂತಾದ್ರೆ 1 ಲಕ್ಷ ಈಕ್ವಿಟಿ ಶೇರ್ಸ್ಗೆ, ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಉಂಟದು 1 ಲಕ್ಷ ಈಕ್ವಿಟಿ ಶೇರ್ಸ್, 1 ಲಕ್ಷ ಈಕ್ವಿಟಿ ಶೇರ್ಸ್ಗೆ ಎಷ್ಟು ಇಶ್ಯೂ ಆಗ್ತದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ದ ಆನ್ಸರ್ ವಿಲ್ ಬಿ 4 lakh, 4 ಲಕ್ಷ ಬರ್ತದೆ. ಅರ್ಥ ಆಯ್ತು ತಾನೆ? ಇನ್ ದಿಸ್ ವೇ ದ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಗೋಯಿಂಗ್ ಟು ಬಿ ಸೆಟಲ್ಡ್. ಯಾವ ರೀತಿಯಲ್ಲಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ 2 equity shares for every 5 equity shares held in AB Limited. AB Limited ನ ಈಕ್ವಿಟಿ ಶೇರ್ಸ್ 2 ಇಶ್ಯೂ ಆಗ್ತದೆ. ಸರಿಯಲ್ಲ? 4 ಲಕ್ಷ ವಿಲ್ ಬಿ ದ ಪರ್ಚೇಸ್ ಕನ್ಸಿಡರೇಷನ್. ಸರಿ, ಹಾಗಾದ್ರೆ ಈಗ ನಾವು ಲೆಜರ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಲೆಟ್ ಅಸ್ ಪ್ರಿಪೇರ್ ದ ಲೆಜರ್ ಅಕೌಂಟ್ಸ್ ಇನ್ ಎ ಲಿಮಿಟೆಡ್ ಫಸ್ಟ್. ಫಸ್ಟ್ ಈಸ್ ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಅನ್ನು ನಾವು ಫಸ್ಟ್ ಪ್ರಿಪೇರ್ ಮಾಡುವ. ಸರಿಯಲ್ಲ? ಎಲ್ಲ ಅಸೆಟ್ಸ್ ಅನ್ನು ನಾವು ವರ್ಗಾವಣೆ ಮಾಡಬೇಕು. ಯಾವುದೆಲ್ಲ ಅಸೆಟ್ಸು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಿಟ್ಟು ಮತ್ತೆಲ್ಲವನ್ನು ಕೊಂಡು ಹೋಗ್ತದೆ ಕಂಪನಿ. ಅದನ್ನು ನಾವು ವರ್ಗಾವಣೆ ಮಾಡಿದ್ರೆ ಕ್ಲೋಸ್ ಮಾಡಬೇಕು. ಅದು ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಅಕೌಂಟ್, ಟು ಮೆಷಿನರಿ ಅಕೌಂಟ್, ಟು ಟೂಲ್ಸ್ ಅಕೌಂಟ್, ಟು ಸ್ಟಾಕ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್. ಯಾವ ಅಮೌಂಟು? ಬ್ಯಾಲೆನ್ಸ್ ಶೀಟ್ ನ ಫಿಗರ್ ನಾವಿಲ್ಲಿ ಬರಿಬೇಕಾಗ್ತದೆ. ಬಿಕಾಸ್ ಬುಕ್ ವ್ಯಾಲ್ಯೂ ಅನ್ನು ನಾವಿಲ್ಲಿ ಬರಿಬೇಕಾಗ್ತದೆ. ದೇರ್ ಬೈ ದ ಅಕೌಂಟ್ಸ್ ಆರ್ ಗೋಯಿಂಗ್ ಟು ಬಿ ಕ್ಲೋಸ್ಡ್. ಸಿಮಿಲರ್ಲಿ ದ ಔಟ್ಸೈಡ್ ಲಯಬಿಲಿಟೀಸ್ ಆರ್ ಟೇಕನ್ ಓವರ್. ಏನ್ ಎಂಟ್ರಿ? Outside liabilities account debit to realization account. So realization account is being credited by 14% debentures account 4 lakh, by creditors account 20,000, by bills payable account 20,000. Thereby balance sheet nalliruvantaha profit and loss account mattu capital account bittu mattellavu close ಆಯಿತು. Next is for the purchase price due. An entry? AB Limited account debit to realization account. So AB Limited account is being credited. We're going to credit it by realization account will be credited by AB Limited. So by AB Limited account purchase price due 4 lakh. Mattenu barudilla will be closing the realization account. The total will be 13,40,000. 13,40,000. There will be a balancing figure of 5 lakh, which is a loss, which is a realization loss, should be transferred to the equity shareholders account. An entry? Equity shareholders account debit to realization account. So realization account is being credited by equity shareholders account 5 lakh. Next is to prepare AB Limited account. AB Limited account ಅನ್ನು ನಾವು ಪ್ರಿಪೇರ್ ಮಾಡಬೇಕು. AB Limited account ಕೇವಲ 2 ಸಂದರ್ಭದಲ್ಲಿ ಮಾತ್ರ ಬರ್ತದೆ. ಒಂದು ಫಾರ್ ದ ಪರ್ಚೇಸ್ ಪ್ರೈಸ್ ಡ್ಯೂ, ಇನ್ನೊಂದು ಫಾರ್ ದ ಸೆಟಲ್ಮೆಂಟ್ ಆಫ್ ದ ಪರ್ಚೇಸ್ ಪ್ರೈಸ್. ಪರ್ಚೇಸ್ ಪ್ರೈಸ್ ಡ್ಯೂಗೆ ಏನ್ ಎಂಟ್ರಿ? AB Limited account debit to realization account 4 lakh rupees. ಪರ್ಚೇಸ್ ಪ್ರೈಸ್ ಅನ್ನು ಅವರು ಈಕ್ವಿಟಿ ಶೇರ್ಸ್ ನಲ್ಲಿ ಕೊಡ್ತಾರೆ ತಾನೆ. ಹಾಗಾಗಿ ಏನ್ ಎಂಟ್ರಿ? Equity shares in AB Limited account debit to AB Limited account. So AB Limited account is being credited by equity shares in AB Limited account. ಎಷ್ಟು? 4 ಲಕ್ಷ. ಸರಿಯಲ್ಲ? 4 ಲಕ್ಷ will be the amount that we must write here. 4 lakh will be the total. Thereby AB Limited account is closed. Moving on to the next account is the equity shareholder account. Equity shareholders account ಗೆ ಬ್ಯಾಲೆನ್ಸ್ ಶೀಟ್ ನಲ್ಲಿ 2 ಐಟಮ್ ಇದೆ. ಒಂದು ಕ್ಯಾಪಿಟಲ್, ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನು ಫಸ್ಟ್ ವರ್ಗಾವಣೆ ಮಾಡೋಣ, ಕ್ಲೋಸ್ ಮಾಡೋಣ ಅದನ್ನು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ being credited by equity share capital account 10 lakh. Similarly there is a loss, profit and loss balance ಇದೆ, ಲಾಸ್ ಬ್ಯಾಲೆನ್ಸ್ ಇದೆ. ಅದನ್ನು ಕೂಡ ನಾವು ಶೇರ್ ಹೋಲ್ಡರ್ಗೆ ಕೊಡುವ.
ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1 ಲಕ್ಷ. ದೇರ್ ಬೈ ದ ಬ್ಯಾಲೆನ್ಸ್ ಶೀಟ್ ಈಸ್ ಎಂಪ್ಟಿ ನಾ, ಬ್ಯಾಲೆನ್ಸ್ ಶೀಟ್ ಖಾಲಿ ಆಯಿತು. ವಿ ನೋ ದ್ಯಾಟ್ ರಿಯಲೈಸೇಷನ್ ಅಲ್ಲಿ ನಷ್ಟ ಆಗಿದೆ, ಅದನ್ನು ಕೂಡ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಗೆ ಕೊಡಬೇಕು. ಏನೇನ್ರಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್, ದಟ್ ಇಸ್ ದ ಲಾಸ್ ಆನ್ ರಿಯಲೈಸೇಷನ್ 5 lakh. ನಥಿಂಗ್ ಎಲ್ಸ್, ವಿ ವಿಲ್ ಬಿ ಕ್ಲೋಸಿಂಗ್ ಇಟ್. ದೇರ್ ವಿಲ್ ಬಿ ಬ್ಯಾಲೆನ್ಸ್ ಆಫ್ 4 lakh. 4 lakh ಅನ್ನುವಂಥದ್ದು ನಮಗೆ ಈಕ್ವಿಟಿ ಶೇರ್ನ ರೂಪದಲ್ಲಿ ಇವೆ, ಅದನ್ನು ಕೊಟ್ಬಿಡೋಣ ಅವರಿಗೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ಸ್ ಇನ್ ಎ ಬಿ ಲಿಮಿಟೆಡ್ ಅಕೌಂಟ್ 4 lakh. ದೇರ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಇಸ್ ಆಲ್ಸೋ ಕ್ಲೋಸ್ಡ್. ಸರಿಯಲ್ಲ? ಇಲ್ಲಿಗೆ ಎ ಲಿಮಿಟೆಡ್ನ ಬುಕ್ಸ್ ಆಫ್ ಅಕೌಂಟ್ ಕ್ಲೋಸ್ ಆಯಿತು. ಈಗ ನಾವೇನು ಮಾಡಬೇಕು? ಎ ಬಿ ಲಿಮಿಟೆಡ್ನ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನು ಓಪನ್ ಮಾಡಬೇಕು. ಲೆಟ್ ಮಿ ಪಾಸ್ ದ ಓಪನಿಂಗ್ ಜರ್ನಲ್ ಎಂಟ್ರೀಸ್. ಒನ್ ಫಾರ್ ದ ಬಿಸ್ನೆಸ್ ಪರ್ಚೇಸ್ ಮೇಡ್. Business purchase account debit to liquidators of A Limited 4 lakh. Entry for the purchase consideration due. Purchase consideration settle ಮಾಡ್ತಾರಲ್ಲ company in the form of equity share capital. Liquidators of A Limited account, thereby the liquidators of A Limited ಇಲ್ಲಿ ಕ್ರೆಡಿಟ್ ಆಗಿದೆ, ಇಲ್ಲಿ ಡೆಬಿಟ್ ಆಯಿತು, ಕ್ಲೋಸ್ ಆಯಿತು. To equity share capital account 4 lakh. ಸರಿ. Next is to incorporate the assets and liabilities taken over. Land account debit 6,50,000. Plant account debit 2,20,000. Tools account debit 30,000. Stock account debit 4 lakh. Cash account debit 40,000. To 14% debentures 4 lakh. To creditors account 20,000. To bills payable account 20,000. To business purchase 4 lakh. This business purchase should be closed. Bill ನೋಡಿ ನಾವು ಡೆಬಿಟ್ ಮಾಡಿತ್ತು, ಈಗ ನಾವು ಅದನ್ನು ಕ್ರೆಡಿಟ್ ಮಾಡ್ತೇವೆ ಇಲ್ಲಿ, ಹಾಗಾಗಿ ಕ್ಲೋಸ್ ಆಗ್ತದೆ. And there will be a balancing figure. Debit is more by 5 lakhs ಇದೆ, ಅಲ್ಲಿ ಜಾಸ್ತಿ ಇದೆ ಡೆಬಿಟ್ ನಲ್ಲಿ. that should be transferred to capital reserve. To capital reserve 5 lakh. I have mentioned it as balancing figure for your reference. 5 ಲಕ್ಷ. Entry for the incorporation of assets and liabilities. We know that after taking over the debentures, it is going to redeem by the issue of equity shares. An entry 14% debentures account debit 4 lakh to equity share capital account 4 lakh. Thereby ಇನ್ನು ಮುಂದಿನ ಬ್ಯಾಲೆನ್ಸ್ ಶೀಟ್ ನಲ್ಲಿ ಡಿಬೆಂಚರ್ಸ್ ಬರೋದಿಲ್ಲ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರ್ತದೆ 4 ಲಕ್ಷ ರೂಪಾಯಿ ಅಷ್ಟು ಹೆಚ್ಚಾಗಿ. ಸರಿಯಲ್ಲ? ಅದೇ ರೀತಿ 5,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಫ್ ಎ ಲಿಮಿಟೆಡ್ ಬೀಂಗ್ ಪೇಯ್ಡ್ ಬೈ ಎ ಬಿ ಲಿಮಿಟೆಡ್ ಅಲ್ಲ, ಹಾಗಾಗಿ ನಾವು ಎ ಲಿಮಿಟೆಡ್ನ ಪುಸ್ತಕದಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಗೆ ಜರ್ನಲ್ ಎಂಟ್ರಿ ಬರ್ದಿಲ್ಲ, ಯಾಕಂದ್ರೆ ಅವರು ಪೇಮೆಂಟ್ ಮಾಡಲಿಲ್ಲ. ಅಲ್ಲಿ ಪೇಮೆಂಟ್ ಮಾಡಿದ್ದು ಯಾರು? ಎ ಬಿ ಲಿಮಿಟೆಡ್. ಹಾಗಾಗಿ ನಾವು ಎ ಬಿ ಲಿಮಿಟೆಡ್ನ ಪುಸ್ತಕದಲ್ಲಿ ಬರೀಬೇಕು. 2 ಎಂಟ್ರಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರೀಬೇಕಾಗ್ತದೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ to bank account 5,000. This liquidation expenses should be debited to profit and loss account. So profit and loss account debit to liquidation expenses 5,000. Thereby liquidation expenses account is closed, but there is a profit and loss account balance of 5,000. Debit balance ಉಂಟು, ಅದನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಬರೀಬೇಕಾಗ್ತದೆ. ಹಾಗಾಗಿ ಸರಿಯಲ್ಲ? ಸರಿ. ಲೆಟ್ ಮಿ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ನಾವು. ಬ್ಯಾಲೆನ್ಸ್ ಶೀಟ್ ಆಫ್ ಎ ಬಿ ಲಿಮಿಟೆಡ್. Liabilities ಗಮನಿಸಿ, share capital, equity shares of rupees 10 each 8 lakh. Capital reserve 5 lakh. ಅಲ್ಲಿ ನಮಗೆ ಏನು ಬ್ಯಾಲೆನ್ಸಿಂಗ್ ಫಿಗರ್ ಇನ್ಕಾರ್ಪೊರೇಷನ್ ಎಂಟ್ರಿಯಲ್ಲಿ ಬಂದಿದೆ ಅದು. Creditors 20,000, bills payable 20,000. ನೀವು ಗಮನಿಸಿ 14% ಡಿಬೆಂಚರ್ ಇಲ್ಲ, ಅದು ಈಕ್ವಿಟಿ ಶೇರ್ ಆಯಿತು. ಈಕ್ವಿಟಿ ಶೇರ್ 8 ಲಕ್ಷ ಹೇಗಾಯಿತು ಗೊತ್ತುಂಟಾ? 4 ಲಕ್ಷ ಎ ಲಿಮಿಟೆಡ್ನ ಶೇರ್ ಹೋಲ್ಡರ್ಗೆ ಇಶ್ಯೂ ಆದದ್ದು, 4 ಲಕ್ಷದಷ್ಟು ಡಿಬೆಂಚರ್ ಹೋಲ್ಡರ್ಸ್ಗೆ ಇಶ್ಯೂ ಆದದ್ದು, ಒಟ್ಟು ಸೇರಿ 8 ಲಕ್ಷ. ಮೂವಿಂಗ್ ಆನ್ ಟು ದ ಅಸೆಟ್ಸ್, ವಿ ಹ್ಯಾವ್ ಲ್ಯಾಂಡ್ 6,50,000. Machinery 2,20,000, tools 30,000, stock 4 lakh, cash ಗಮನಿಸಿ 40,000 ಇತ್ತು, ಬಟ್ 5,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟ ಕಾರಣದಿಂದ 35,000 ಏನು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ನಾವು ಪ್ರಾಫಿಟ್ ಅಂಡ್ ಲಾಸ್ಗೆ ಡೆಬಿಟ್ ಮಾಡಿದ ಕಾರಣದಿಂದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನಲ್ಲಿ ಡೆಬಿಟ್ ಬ್ಯಾಲೆನ್ಸ್ 5,000 ಬಂತು. ಟೋಟಲ್ ಮಾಡಿದಾಗ 13,40,000 ಆಯಿತು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ವೆರಿ ಮಚ್.